ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸ್ವಚ್ಛ ಸಂಕೇಶ್ವರ ಫೌಂಡೇಶನ್ 2ನೇ ಹಂತದ ಸ್ವಚ್ಛ ಸಂಕೇಶ್ವರ ಅಭಿಯಾನವನ್ನ ನಗರದ 23 ವಾರ್ಡ್ನಲ್ಲಿ ವಿಸ್ತರಿಸಲಾಗಿದೆ ಅಂತ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ರಮೇಶ್ ದೊಡಭಂಗಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದರು. ನಗರದ ನೇಸರಿ ಡೆಲಕ್ಸ್ನಲ್ಲಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ದೊಡಭಂಗಿ ಮಾತನಾಡಿ, ಕಳೆದ 1 ವರ್ಷದಿಂದ ನಗರದ ಎಲ್ಲ ಬಡಾವಣೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಜನರಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಮೊದಲನೇ ಹಂತದಲ್ಲಿ ಯಶಸ್ಸು ಕಂಡಿದ್ದೇವೆ. ಹೀಗಾಗಿ 2ನೇ ಹಂತದ ಕಾರ್ಯಕ್ರಮ ನಗರದ ದುರಾಂದುಂದೀಶ್ವರ ಮಠದಲ್ಲಿ ದಿನಾಂಕ 24/4/2024 ಮುಂಜಾನೆ 8 ಗಂಟೆಗೆ ಉದ್ಘಾಟನೆ ಮಾಡ್ತಾ ಇದ್ದು, ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ನಿಡಸೋಸಿ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮೀಜಿ ವಹಿಸ್ತಾ ಇದ್ದು, ಮುಖ್ಯ ಅತಿಥಿಯಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ಸುಭಾಷ್ ಆಡಿ, ಮಾಜಿ ಸಚಿವ ಎಬಿ ಪಾಟೀಲ್, ಶಾಸಕರು ಆದ ನಿಖಿಲ್ ಕತ್ತಿ, ಪ್ರಖ್ಯಾತ ಕ್ಯಾನ್ಸರ್ ವೈದ್ಯ ಶರದ್ ದೇಸಾಯಿ ಉಪಸ್ಥಿತರಿರುವುದಾಗಿ ಹೇಳಿದ್ದಾರೆ. ಆದರೆ ಈಗ ನಮ್ಮ ಮೇಲೆ ಇನ್ನೂ ಮುನ್ಸಿಪಾಲಿಟಿ ಅವರು ಸರ್ಕಾರ ವ್ಯವಸ್ಥೆ ವಿಶ್ವಾಸ ಇಡೋದಿಲ್ಲ. ನಾಳೆ ಇವ್ರಿಗೆ ಕೊಟ್ಟಪ್ಪ ಈ ಕಾಂಟ್ರಾಕ್ಟ್ ಬಿಡಿಸು ಬಿಡಿಸು ಜನರು ಅಕಸ್ಮಾತ್ ಇವ್ರು ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಅವ್ರಿಗೊಂದು ಸಂದೇಹ ಬರ್ತದೆ. ಅದಕ್ಕೆ ನಾವು ಕೂಡ ಕೆಲವು ಮಾಡಿ ತೋರಿಸ್ಬೇಕಾಗಿದೆ ಏರಿಯಾ. ಈಗ ಮೊನ್ನೆ DC ಅವ್ರು ಬಂದು ನೋಡ್ಕೊಂಡು ಹೋದರು, ನಮ್ಮ ಪ್ಲ್ಯಾಂಟ್ ನೋಡಿ ಹೋದರು. ಆಮೇಲೆ ಇನ್ನೂ ಕೆಲವು ಆಫೀಸರ್ಸ್ ಬಂದಿದ್ದರು, ಎಗ್ರಿ ಯೂನಿವರ್ಸಿಟಿಯಿಂದ ಬಂದಿದ್ದರು, ಧಾರವಾಡದಿಂದ, ದಾವಣಗೆರೆಯಿಂದ ಬಂದಿದ್ದರು, ಮಂಗಳೂರಿಂದ ಬಂದಿದ್ದರು. ಮುಂದೆ ನಮ್ಮ ಅಡಿಯವರೇ ನಡುವೆ ಬಂದು ಹೋಗಿದ್ದಾರೆ. ಇವರ ಗ್ರೀನ್ ಟ್ರಿಬ್ಯುನಲ್ ಏನು ಈಗ ಜಡ್ಜ್ ಅದಾರೆ, ಅವ್ರು ಹೇಳಿದ್ರು ಇಂಥದ್ದು ಎಲ್ಲೂ ಇಲ್ಲ, ನೀವು ಮಾಡಿರಿ, ಇದರದ್ದು ಯಾವಾಗ ನೀವು ಫಂಕ್ಷನ್ ಮಾಡ್ತೀರಿ ಹೇಳ್ರಿ, ನಾನೇ ಬರ್ತೀನಿ ಅಂತಿದ್ರು. ಅದಕ್ಕೆ ಅವರ ಭಾಳ ಉತ್ಸಾಹದಿಂದ ಈಗ ಬರ್ತಾ ಇದ್ದಾರೆ. ಮತ್ತು ನಮ್ಮದು 2ನೇ ಹಂತದ ಕಾರ್ಯಕ್ರಮ ರವಿವಾರ ಆರಂಭ ಆಗ್ತದೆ. ಅದಕ್ಕೆ ಅವರು ಉದ್ಘಾಟನೆ ಮಾಡ್ತಾರೆ. ಮುಂದೆ ಶಾಲೆ, ಕಾಲೇಜು, ಮಕ್ಕಳು, ಜನ, ಸಾರ್ವಜನಿಕರು, ಇವನ್ ಪತ್ರಿಕಾಕರ್ತರು ಹಿಡಿದುಕೊಂಡು ಎಲ್ಲರೂ ಕೂಡ ಈ ಊರು ಸ್ವಚ್ಛ ಮಾಡೋದಕ್ಕೆ ಏನೇನು ಮಾಡ್ಬೋದು, ಈಗ ಕೆಲವು ಸಜೆಷನ್ನು ನಿಮ್ಮ ಕಡೆಯಿಂದ ಬಂದು ಅವನ್ನೆಲ್ಲ ಒಳಗೊಂಡು ಮಾಡಬೇಕು ಅಂತ ಎಲ್ಲರ ಸರ್ಕಾರದಲ್ಲಿ ಒಂದು ವಿಚಾರದ. ಅದಕ್ಕೆ ನೀವು ಕೊನೆಯವರೆಗೂ ನಮ್ಗೆ ಸರ್ಕಾರ ಕೊಡಿ. ಮತ್ತು ಈಗೇನು ನಡೆದಿಲ್ಲ ಎಲ್ಲನೂ ಕೂಡ ಸ್ವಚ್ಛತೆಗಾಗಿ ಒಂದು ಪ್ರಯತ್ನ ಇದೆ. ಕೆಲವು ನಮ್ಮ ಪಾಠಗಳು ಗೊತ್ತಾಗ್ಯಾವ. ಈಗ ಎಷ್ಟೋ ಸಲ ಈಗ 1 ವರ್ಷ 1.5 ವರ್ಷದಿಂದ ಮಾಡೋದ್ರಿಂದ ಏನು ಸರಿ ಆಯಿತು, ಎಲ್ಲಿ, ಯಾಕಂದರೆ ನಾವು ಬಸ್ ಸ್ಟ್ಯಾಂಡ್ ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲ ಕ್ಲೀನ್ ಮಾಡಿ. ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಸುಭಾಷ್ ಆಡಿ ಅಧ್ಯಕ್ಷರು, ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಕರ್ನಾಟಕ ಇವರು ಆಗಮಿಸ್ತಾ ಇದ್ದಾರೆ. ಆಮಂತ್ರಿತರಾಗಿ ಶ್ರೀ ಎಬಿ ಪಾಟೀಲ್, ಮಾಜಿ ಸಚಿವರು ಕರ್ನಾಟಕ ಇವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ನಿಖಿಲ್ ಕತ್ತಿಯವರು ಕೂಡ ಘನ ಉಪಸ್ಥಿತಿಯನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೀಮಾ ಹತ್ತೂರಿ ಅವರು, ಆಮೇಲೆ ವಿಶೇಷ ಆಹ್ವಾನಿತರಾಗಿ ಶರದ್ ದೇಸಾಯಿ, ಚೀಫ್ ಆಫ್ ಸರ್ಜನ್, ಮಹಾತ್ಮ ಗಾಂಧಿ ಕ್ಯಾನ್ಸರ್ ಹಾಸ್ಪಿಟಲ್ ನಡೆಸ್ಕೊಂಡು ಅವರು ಈ ಕಾರ್ಯಕ್ರಮದಲ್ಲಿ. ಈ ಒಣ ಕಸ ಅಂತೂ ಈ 250 ಮನೆ ಅಲ್ಲದೆ ಮತ್ತು ಇನ್ನಕ್ಕೆ ಸಾವಕಾಶ ಒಂದ್ಸಲ ಇನ್ನು ಕ್ಲಿಯರ್ ಆಯ್ತಂದರೆ, ನಮ್ಮ ಪರ್ಫೆಕ್ಟ್ ಸಿಸ್ಟಮ್ ಆಯ್ತಂದರೆ ಈ 250 ಮಂದಿ ಜನರಿಗೆ ಏನಾದರೂ ಅವೇರ್ನೆಸ್ ಬಂದು ಹೊರಗಡೆ ಕಸ ಹೋಗೋದು ನಿಂತಂದರೆ ನಾವು ಮತ್ತೆ 300 ಅಂದರೆ 50 ಮನೆ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಇದೆ. 250 ಅದು 300 350 ಸ್ಲೋ ನೆಕ್ಸ್ಟ್ ಒಂದು 2-3 ವರ್ಷದಲ್ಲಿ ನಾವು ಸಂಕೇಶ್ವರನ್ನ ಕವರ್ ಮಾಡಬೇಕಂತ ನಮ್ಮ ಪ್ಲ್ಯಾನ್. ಆಮೇಲೆ ಒಂದ್ಸಲ ಪಾಟ್ ಸಿಕ್ತಂದರೆ ನಮಗೆ ಇಲ್ಲಿ ಯಾರು ಪಾಟ್ ಮಾಡ್ತಾ ಇಲ್ಲ ರೀ, ಅದಕ್ಕೆ ಅದು ನಾವು ಹುಡುಕ್ತಾ ಇದ್ದೀವಿ. ಆದರೆ ಈ ಗಡಿಗೆ ಮಾಡ್ತಾ ಇದ್ದೀವಿ. ಆ ಗಡಿಗೆ ಅವ್ರು ಏನಾದ್ರು ನಮಗೆ ಅಂದ್ರೆ ನಮ್ಮ. ಈ ವೇಳೆ ಡಾಕ್ಟರ್ ರಮೇಶ್ ದೊಡಭಂಗಿ, ಗುರುಪಾದ ಮರಿಕುತ್ತಿ, ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ, ವಿನೋದ್ ಗಾಯಕವಾಡ, ವಿಜಯಲಕ್ಷ್ಮಿ ಬೆಳವಿ, ಜಯಪ್ರಕಾಶ್ ಕಾರಗಜಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.